ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಆಗಸ್ಟ್ 18ರಿಂದ ಮಂತ್ರಾಲಯದಲ್ಲಿ ಶ್ರೀ ಗುರುರಾಯರ ಆರಾಧನಾ ಸಪ್ತರಥೋತ್ಸವ. ಸಕಲ ಸಿದ್ಧತೆ. ಸಿಎಂ ಸೇರಿ ಹಲವರು ಭಾಗಿ. ಶ್ರೀ ಸುಬುಧೇಂದ್ರ ತೀರ್ಥರು. ಕರ್ನಾಟಕ ನಾಮಕರಣಗೊಂಡು 50ನೇ ವರ್ಷ ಸಂಭ್ರಮಾಚರಣೆ. ಆಗಸ್ಟ್ 5ರಂದು ರಾಯಚೂರಿನಲ್ಲಿ ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ ಸಮಾವೇಶ. ಪುರುಷೋತ್ತಮ ಬಿಳಿಮಲೆ. ನಗರದ ಹರಿಜನವಾಡ ನಿಜಲಿಂಗಪ್ಪ ಕಾಲೋನಿ ಸೇರಿ ವಿವಿಧ ಬಡಾವಣೆಗಳಿಗೆ ಡಿಸಿ ನಿತೀಶ್ ಭೇಟಿ. ಇಂದಿರಾ ಕ್ಯಾಂಟೀನ್ನಲ್ಲಿ ಉಪಹಾರ ಸೇವಿಸಿ ನಿರ್ದೇಶನ. ಸಿಂಧನೂರಿನಲ್ಲಿ ನೀರಿಗೆ ಕೊಚ್ಚಿ ಹೋದ ವ್ಯಕ್ತಿ ಶೋಧ ಕಾರ್ಯ ಪ್ರಾರಂಭ. ನಮ್ಮ ದೇಶ ನಮ್ಮ ಧ್ವಜ ನಮ್ಮ ಹೆಮ್ಮೆ. ಡಾಕ್ಟರ್ ಬಿರಾದಾರ್. ವಾರ್ತೆಗಳ ವಿವರ. ಪ್ರತಿ ವರ್ಷದಂತೆ ಈ ವರ್ಷ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮದ 353ನೇ ಆರಾಧನಾ ಮಹೋತ್ಸವ ಆಗಸ್ಟ್ 18ರಿಂದ ಪ್ರಾರಂಭವಾಗಲಿದ್ದು 24ರವರೆಗೆ ಸಪ್ತರಥೋತ್ಸವ ಕಾರ್ಯಕ್ರಮ ನಡೆಸಲು ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಎಂದು ಶ್ರೀಮಠದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳಿದರು. ಅವರಿಂದು ಮಂತ್ರಾಲಯದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಆಗಸ್ಟ್ 18ರಂದು ಬೆಳಿಗ್ಗೆ 6 ಗಂಟೆಗೆ ಪ್ರತಿ ವರ್ಷದಂತೆ ತಿರುಮಲ ತಿರುಪತಿ ದೇವಸ್ಥಾನದಿಂದ ಶೇಷವಸ್ತ್ರ ಸಮರ್ಪಣಾ ಕಾರ್ಯಕ್ರಮದೊಂದಿಗೆ ಆರಾಧನಾ ಮಹೋತ್ಸವ ಕಾರ್ಯಕ್ರಮಗಳು ಚಾಲನೆ ನಡೆಯಲಿದೆ. ನಂತರ ಗಂಗಾವತಿ ವಿದ್ವಾನ್ ವಿಘ್ನೇಶ್ವರ ಆಚಾರ್ಯ ಇವರಿಂದ ಪ್ರವಚನ, ಸಂಜೆ 6 ಗಂಟೆ ಧ್ವಜಾರೋಹಣ, ಪ್ರತಿಷ್ಠಾಪನೆ, ಪ್ರಭಾವೋತ್ಸವ, ಧಾನ್ಯೋತ್ಸವ, ವಿದೂಷಿ ರೂಪಶ್ರೀ ಪ್ರಭಂಜನ ಇವರಿಂದ ದಾಸವಾಣಿ, ನೆಲ್ಲೂರು ದೇವತಾ ಸಹೋದರಿಯರಿಂದ ಭರತನಾಟ್ಯ ಪ್ರದರ್ಶನಗೊಳ್ಳಲಿದೆ. ಆಗಸ್ಟ್ 19ರಂದು ಬೆಳಿಗ್ಗೆ 7:30ಕ್ಕೆ ಋಗ್ವೇದ ನಿತ್ಯ ನೂತನ ಉಪಕರ್ಮ, ನಂತರ ಯಜುರ್ವೇದ ಉಪಕರ್ಮದ ನಂತರ ಮೈಸೂರಿನ ಮಾರುತಿ ಆಚಾರ್ಯರಿಂದ ಪ್ರವಚನ, ಶಾಖೋತ್ಸವ, ರಜತ ಮಂಟಪೋತ್ಸವ ಕಾರ್ಯಕ್ರಮಗಳು ಜರುಗಲಿವೆ. ನಂತರ ಮೈಸೂರಿನ ನಾದಲಹರಿ ಸಂಗೀತ ವಿದ್ಯಾಪೀಠದ ವಿದ್ಯಾರ್ಥಿಗಳಿಂದ ತಾಳ ವಾದ್ಯ ಸಂಗೀತ, ಬೆಂಗಳೂರಿನ ಪುತ್ತೂರು ನರಸಿಂಹ ನಾಯಕರಿಂದ ದಾಸವಾಣಿ, ಪುತ್ತೂರಿನ ನಿತ್ಯೋಪಾಸನ ಕಲಾ ತಂಡದಿಂದ ಭರತನಾಟ್ಯ ಪ್ರದರ್ಶನವಾಗಲಿದೆ. ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷರೂ ಆದ ರಾಘವೇಂದ್ರ ಸ್ವಾಮಿಗಳವರ 353ನೆಯ ಆರಾಧನಾ ಮಹೋತ್ಸವ 18ನೇ ತಾರೀಕಿನಿಂದ 24 ಈ ಆಗಸ್ಟ್ ತಿಂಗಳ ತನಕ ನಡೆಯಲಿದೆ. ಈ ಯಾವ ಆರಾಧನಾ ಮಹೋತ್ಸವದ ಬಗ್ಗೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಧ್ವಜಾರೋಹಣ ಕಾರ್ಯಕ್ರಮ 18ನೇ ತಾರೀಕು ನಡೆಯಲಿದೆ ಸಂಜೆ. ಆ ದಿನ ವಿಶೇಷವಾದಂತಹ ಶಾಖೋತ್ಸವ, ಧಾನ್ಯೋತ್ಸವ ಇತ್ಯಾದಿಗಳು 18, 19 ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜೊತೆಗೆ ಪ್ರತಿನಿತ್ಯವೂ ಕೂಡ ವಿಶೇಷ ನಿರ್ಮಾಲ್ಯಾಭಿಷೇಕ, ಪಂಚಾಮೃತಾಭಿಷೇಕ, ಪ್ರಹ್ಲಾದರಾಜರ ಪಾದಪೂಜಾ ಕಾರ್ಯಕ್ರಮ, ಪ್ರಾತಃ ಕಾಲದಲ್ಲಿ ವಿದ್ವಾಂಸರ ಉಪನ್ಯಾಸ, ಶ್ರೀಮಠದ ಒಳ ಭಾಗದ ನೂತನವಾಗಿ ನಿರ್ಮಾಣವಾಗುತ್ತಿರುವಂತಹ ಸಭಾಭವನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಡೆಯಲಿದೆ. ನಂತರ ಮೂಲರಾಮದೇವರ ಮಹಾಪೂಜಾ ಕಾರ್ಯಕ್ರಮ, ರಾಘವೇಂದ್ರ ಸ್ವಾಮಿಗಳವರ ಮೂಲ ಬೃಂದಾವನಕ್ಕೆ ವಿಶೇಷ ಪುಷ್ಪಾಲಂಕಾರ, ರಜತ ಕವಚ, ನವರತ್ನ ಕವಚ, ಸುವರ್ಣ ಕವಚಗಳ ಧಾರಣ ಕಾರ್ಯಕ್ರಮ ಇತ್ಯಾದಿಗಳೆಲ್ಲವೂ ಕೂಡ ಒಂದೊಂದು ದಿನ ಒಂದೊಂದು ಕವಚವನ್ನು ನಾವು ಸಮರ್ಪಿಸ್ತೇವೆ, ಅಂದರೆ ಬೃಂದಾವನಕ್ಕೆ ಅಲಂಕರಿಸ್ತೇವೆ. ಜೊತೆಯಲ್ಲಿ ಸಂಜೆಯ ಯೋಗೀಂದ್ರ ಸಭಾ ಮಂಟಪದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ, ನೃತ್ಯ ಮತ್ತು ಅನೇಕ ವಾದ್ಯ ಒಂದು ಸಂಗೀತ ಕಾರ್ಯಕ್ರಮಗಳು ಕೂಡ ಅಲ್ಲಿ ನಡೆಯಲಿದೆ. ಗ್ರಂಥಗಳ ಆವಿಷ್ಕಾರ, ವಿಶೇಷವಾಗಿ ಪೂರ್ವಾರಾಧನಾ ದಿನ
ಆಗಸ್ಟ್ 20ರಂದು ಬೆಂಗಳೂರಿನ ವಿದ್ವಾನ್ BN ವಿಜಯೇಂದ್ರಾಚಾರ್ಯ ಇವರಿಂದ ಪ್ರವಚನ, ಸಂಜೆ 7:30ಕ್ಕೆ ಶ್ರೀ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಮೈಸೂರಿನ ಸಂಸದ ಹಾಗೂ ಮೈಸೂರು ಒಡೆಯ ಯದುವೀರ ಕೃಷ್ಣದತ್ತ ಚಾಮರಾಜೇಂದ್ರ ಒಡೆಯರ್ ಇವರಿಗೆ ಪ್ರದಾನ ಮಾಡಲಾಗುತ್ತದೆ. ನಂತರ ರಜತ ವಾಹನೋತ್ಸವ ನಡೆಯಲಿದೆ. USN ವಿದ್ವಾನ್ ಋತ್ವಿಕ್ ಇವರಿಂದ ತಬಲವಾದನ, ಮೈಸೂರಿನ ಅಂಬರಾಣಿ ಗುರುಕುಲದಿಂದ ವೀಣಾವಾದನ, ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ. ಆಗಸ್ಟ್ 21ರಂದು ಬೆಳಗ್ಗೆ 10 ಗಂಟೆಗೆ ಪಂಚಾಮೃತ ಅಭಿಷೇಕ, ನಂತರ ವಿದ್ವಾನ್ ಪಂಚಮುಖಿ ಹವಾಮಾನಾಚಾರ ಮಂತ್ರಾಲಯದಿಂದ ಉಪನ್ಯಾಸ, ಸಂಜೆ 8 ಗಂಟೆಗೆ ಗಜವಾಹನ, ನಂತರ ಸುವರ್ಣ ರಥೋತ್ಸವ ನಡೆಯಲಿದೆ. ಶಿವಮೊಗ್ಗ ಸರಸ್ವತಿ ಸಂಗೀತ ವಿದ್ಯಾಲಯದಿಂದ ವೀಣಾವಾದನ ನಡೆಯಲಿದೆ. ಬೆಂಗಳೂರಿನ ಕಲಾಕಲ್ಪ ಕ್ಷೇತ್ರ ತಂಡದಿಂದ ಭರತನಾಟ್ಯ, ಮೈಸೂರು ಕಲಾ ಕೇಂದ್ರದ ನಟರಾಜ ಇವರಿಂದ ಭರತನಾಟ್ಯ ಪ್ರದರ್ಶನವಾಗಲಿದೆ ಎಂದರು. ಆಗಸ್ಟ್ 22ರಂದು ಬೆಳಿಗ್ಗೆ 8 ಗಂಟೆಗೆ ರಾಯಚೂರಿನ ವಿದ್ವಾನ್ ಬಂಡಿ ಶ್ಯಾಮಾಚಾರ್ಯರಿಂದ ಪ್ರವಚನ, ಮೈಸೂರಿನ ಸಂಸದ ಹಾಗೂ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಇವರಿಗೆ ಶ್ರೀ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಅಲ್ಲದೆ ಬೆಂಗಳೂರಿನ ಡಾಕ್ಟರ್ ಪ್ರಶಾಂತ ಸ್ವಾಮೀಜಿ, ವಿದ್ವಾನ್ ರಘುಪತಿ ಉಪಾಧ್ಯಾಯ ಬೆಂಗಳೂರು ಮತ್ತು ಪ್ರೊಫೆಸರ್ ವಜ್ರಭೂಷಣ ಓಜಾ ವಾರಣಾಸಿ ಇವರಿಗೆ ಅನುಗ್ರಹ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಉತ್ತರ ಆರಾಧನೆ ಅಂಗವಾಗಿ ಮಹಾರಥೋತ್ಸವ, ಸಂಜೆ ಧಾರವಾಡದ ವೆಂಕಟೇಶ ಕುಮಾರ್ ಇವರಿಂದ ಸಂಗೀತ ಕಾರ್ಯಕ್ರಮ, ಬೆಂಗಳೂರಿನ ಪ್ರಭಾತ ಕಲಾವಿದರಿಂದ ನಾಟಕ ಪ್ರದರ್ಶನಗೊಳ್ಳುತ್ತದೆ. ಆಗಸ್ಟ್ 23ರಂದು ಬೆಳಿಗ್ಗೆ 10:30ಕ್ಕೆ ವಿದ್ವಾನ್ ಲಕ್ಷ್ಮೀನಾರಾಯಣಾಚಾರ್ಯ ಕಮಲದಿನ್ನಿ ಇವರಿಂದ ಪ್ರವಚನ, ಸಂಜೆ 8 ಗಂಟೆಗೆ ವಿಶ್ವ ವಾಹನೋತ್ಸವ, ಶ್ರೀ ಸುಜಯೀಂದ್ರ ತೀರ್ಥ ಆರಾಧನೆ ನಡೆಯಲಿದೆ. ಚೆನ್ನೈನ ಭವಾನಿ ನಾಟ್ಯಾಲಯ ತಂಡದಿಂದ ಭರತನಾಟ್ಯ, ಹುಬ್ಬಳ್ಳಿಯ ಪಂಡಿತ್ ಕೃಷ್ಣನೇಂದ್ರ ವಾಡೇಕರ್ ಮತ್ತು ಬೆಂಗಳೂರಿನ ವಿದುಷಿ ಆಶಿಕಾ ಮತ್ತು ಹರಿಹರನ್ ತಂಡದಿಂದ ಭರತನಾಟ್ಯ, ಕಥಕ್ ನೃತ್ಯ ಪ್ರದರ್ಶನವಾಗಲಿದೆ. 24ರಂದು ಬೆಳಿಗ್ಗೆ 10:30ಕ್ಕೆ ವಿದ್ವಾನ್ ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರಿ ಇವರಿಂದ ಪ್ರವಚನ, ಸಂಜೆ 8 ಗಂಟೆಗೆ ಸರ್ವ ಸಮಾಪೋತ್ಸವ ಜರುಗಲಿದೆ ಎಂದರು. 20ನೇ ತಾರೀಕು ನಮ್ಮ ಶ್ರೀಮಠದ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಪ್ರದಾನವೂ ಕೂಡ 20ನೇ ತಾರೀಕು ಯೋಗೀಂದ್ರ ತೀರ್ಥರ ಸಭಾಭವನ ಆಡಿಟೋರಿಯಂನಲ್ಲಿ, ಮಠದ ಹೊರಭಾಗದಲ್ಲಿರತಕ್ಕಂತಹ ಆಡಿಟೋರಿಯಂನಲ್ಲಿ ನಡೆಯುತ್ತೆ. ಈ ಬಾರಿಯ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂತಹ ಪ್ರಕಾಶನಾಥ ಸ್ವಾಮೀಜಿ, BJS ಆ್ಯಂಡ್ SJBIT ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರು ಅವರಿಗೆ ನಾವು ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು, ಅವರ ಸೇವೆಯನ್ನು ಗುರುತಿಸಿ ಶ್ರೀಮಠದ ವತಿಯಿಂದ ನೀಡ್ತಾ ಇದ್ದೇವೆ. ವಿದ್ವಾಂಸರಾಗಿ ವಿದ್ವಾನ್ ರಘುಪತಿ ಉಪಾಧ್ಯಾಯರಿಗೆ, ಬೆಂಗಳೂರಿನ ಪ್ರಸಿದ್ಧ ವಿದ್ವಾಂಸರು, ಅವರಿಗೆ ಈ ಬಾರಿ ಪ್ರಶಸ್ತಿ. ಅದೇ ರೀತಿಯಾಗಿ ಬೆನಾರಸ್ಸಿನ ಕಾಶಿಯ ಪ್ರಸಿದ್ಧ ವ್ಯಾಕರಣ ವಿದ್ವಾಂಸರಾದ ಮತ್ತು ಕಾಶಿ ವಿಶ್ವನಾಥನ ದೇವಸ್ಥಾನದ ಟ್ರಸ್ಟಿಗಳೂ ಆದಂತಹ ಬ್ರಜಭೂಷಣ ಓಜಾ ಅನ್ನುವಂತಹ ಮತ್ತೋರ್ವ ವಿದ್ವಾಂಸರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಈ 18ನೇ ತಾರೀಕಿನಿಂದ 24ನೇ ತಾರೀಕು ತನಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅನ್ನದಾನ, ವಿಶೇಷ ಉತ್ಸವ, ಪೂಜೆ, ಜೊತೆಯಲ್ಲಿ ಈ ಪ್ರತಿ ವರ್ಷವೂ ಬರುವಂತೆ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀನಿವಾಸನ ವಸ್ತ್ರ ಸಮರ್ಪಣಾ ಕಾರ್ಯಕ್ರಮ ಅನ್ನುವಂಥದ್ದು ನಡೆಯುತ್ತೆ. ಕರ್ನೂಲ್ನ ಲಾಸ್ಯ ಕುಚಿಪುಡಿ ತಂಡದಿಂದ ನೃತ್ಯ, ಹೈದರಾಬಾದ್ನ ಮ್ಯೂಸಿಕ್ ಅಕಾಡೆಮಿ ವರವೀಣರಿಂದ ಕ್ಲಾರಿಯೋನೆಟ್ ವಾದನ, ಸಾಯಿದೇವ ಕುಚಿಪುಡಿ ತಂಡದಿಂದ ನೃತ್ಯ ಪ್ರದರ್ಶನವಾಗಲಿದೆ ಎಂದರು. 19ರಂದು ಮಂತ್ರಾಲಯಕ್ಕೆ ಸಿಎಂ ಸಿದ್ದರಾಮಯ್ಯ, ಹಲವು ಗಣ್ಯರು ಭಾಗಿ. ಆಗಸ್ಟ್ 18ರಿಂದ ಪ್ರಾರಂಭವಾಗುವ ಮಂತ್ರಾಲಯ ರಾಯರ ಆರಾಧನಾ ಕಾರ್ಯಕ್ರಮದಲ್ಲಿ 19ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ ಎಂದು ಶ್ರೀಗಳು ಹೇಳಿದರು. ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರು 19ನೇ ತಾರೀಕು ಮಂತ್ರಾಲಯ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಪ್ರಪ್ರಥಮ ಬಾರಿ ಮಂತ್ರಾಲಯಕ್ಕೆ ಆಗಮಿಸಿ ರಾಘವೇಂದ್ರ ಸ್ವಾಮಿಗಳವರ ದರ್ಶನವನ್ನು ಪಡೆದು ಕೆಲವು ಅಭಿವೃದ್ಧಿ ಕಾರ್ಯಗಳಲ್ಲಿ ಮತ್ತು ಕೆಲವು ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಂಡು
ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಪಡಿಸ್ತಾ ಇದ್ದಾರೆ. ಅವರನ್ನು ನಾವು ತುಂಬ ಹೃದಯದಿಂದ ಅಭಿನಂದಿಸಿ ಮತ್ತು ಸಾದರದಿಂದ ಮತ್ತೊಮ್ಮೆ ನಾವು ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಇದೇ ಆರಾಧನಾ ಸಂದರ್ಭಗಳಲ್ಲಿ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂತಹ HD ಕುಮಾರಸ್ವಾಮಿ ಅವರು ಮತ್ತು ಸೋಮಣ್ಣನವರು, ಶೋಭಾ ಕರಂದ್ಲಾಜೆ ಅವರು ಮತ್ತಿತರ ಕೇಂದ್ರ ಮಂತ್ರಿಗಳು ಕೂಡ ಈ ಆರಾಧನಾ ಕಾರ್ಯಕ್ರಮಗಳಿಗೆ ಆಹ್ವಾನಿತರಾಗಿ ಬರಲಿದ್ದಾರೆ. ಕರ್ನಾಟಕ ರಾಜ್ಯದ ವಿವಿಧ ಮಂತ್ರಿಗಳು ಕೂಡ ಬರಲಿದ್ದಾರೆ. ಮತ್ತು ಮುಖ್ಯವಾಗಿ ತೆಲುಗು ರಾಷ್ಟ್ರದ ಮಂತ್ರಿಗಳು ಅನೇಕರು ಬರೋರಿದ್ದಾರೆ, ಪ್ರಮುಖರು ಬರೋರಿದ್ದಾರೆ. ತೆಲಂಗಾಣ ರಾಜ್ಯದ ಕೆಲವು ಮಂತ್ರಿಗಳು, ಕೆಲವು ಪ್ರಮುಖ ಜನಪ್ರತಿನಿಧಿಗಳು ಕೂಡ ಬರಲಿದ್ದಾರೆ. ಇದಲ್ಲದೆ ದೇಶದ ಮೂಲೆ ಮೂಲೆಗಳಿಂದ, ವಿದೇಶಗಳಿಂದ ಅಸಂಖ್ಯ ಭಕ್ತರು, ದಾನಿಗಳು, ಸಮಾಜ ಸೇವಕರು, ಜೊತೆಯಲ್ಲಿ ಪ್ರತಿಷ್ಠಿತ ವಿದ್ವಾಂಸರುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಕೇಂದ್ರ ಸಚಿವರುಗಳಾದ HD ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ರಾಜ್ಯಸಭಾ ಸದಸ್ಯ ಸುಧಾಮೂರ್ತಿ ಸೇರಿದಂತೆ ತೆಲಂಗಾಣದ ಅನೇಕ ಸಚಿವರುಗಳು ಭಾಗವಹಿಸಲಿದ್ದಾರೆ. ಆರಾಧನಾ ಅಂಗವಾಗಿ ಮಂತ್ರಾಲಯದ ರಾಯರ ಸಭಾ ಮಂಟಪಕ್ಕೆ ಸುವರ್ಣ ಲೇಪನ ಅಳವಡಿಸಲಾಗುತ್ತದೆ. ರಾಯರ ಮೂರ್ತಿಯನ್ನು ನವೀಕರಣಗೊಳಿಸಲಾಗಿದೆ. ತುಂಗಭದ್ರಾ ನದಿ ಪ್ರವಾಹದ ಸಮಸ್ಯೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ನದಿ ದಂಡೆಯಲ್ಲಿ ಸ್ನಾನ, ತಾತ್ಕಾಲಿಕ ಶೌಚಾಲಯಗಳ ವ್ಯವಸ್ಥೆ ಮಾಡಲಾಗಿದೆ. ಹಿರಿಯ ನಾಗರಿಕರು ಹಾಗೂ ವಿಕಲಾಂಗರು ರಾಯರ ದರ್ಶನಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. 3 ಕಡೆ ರಾಯರ ಜಲಪ್ರಸಾದ ಕೇಂದ್ರಗಳನ್ನು ಸ್ಥಾಪಿಸಲಾಗುತ್ತದೆ ಎಂದರು. ಅಯೋಧ್ಯೆಯಲ್ಲಿ ರಾಯರ ಮಠ ಸ್ಥಾಪಿಸುವ ಕುರಿತಂತೆ ಆರಾಧನೆ ನಂತರ ಅಯೋಧ್ಯೆಗೆ ತೆರಳಿ ಸ್ಥಳ ಪರಿಶೀಲನೆ ನಡೆಸುವುದಾಗಿ ಹೇಳಿದರು. ಪ್ರತಿ ವರ್ಷದಂತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಾಯರ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ಕರ್ನಾಟಕಕ್ಕೆ ನಾಮಕರಣವಾಗಿ 50 ವರ್ಷದ ಸಂಭ್ರಮದಲ್ಲಿ ರಾಜ್ಯದಲ್ಲಿ 4 ವಿಭಾಗದಲ್ಲಿ ರಾಜ್ಯಮಟ್ಟದ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ. ರಾಯಚೂರಿನಲ್ಲಿ ಅಕ್ಟೋಬರ್ 5ರಂದು ನಡೆಸಲಾಗುತ್ತದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮನೆ ಅವರು ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಕರ್ನಾಟಕಕ್ಕೆ ಹೆಸರು ನಾಮಕರಣವಾಗಿ 50 ವರ್ಷವಾಗಿದ್ದು, ಈ ಹಿನ್ನೆಲೆಯಲ್ಲಿ 50 ವರ್ಷದ ಸಂಭ್ರಮದ ಕಾರ್ಯಕ್ರಮವನ್ನು ರಾಜ್ಯದ ವಿವಿಧ ಭಾಗದಲ್ಲಿ ಏರ್ಪಡಿಸಲಾಗಿದೆ ಎಂದರು. ಸೆಪ್ಟೆಂಬರ್ 25ರಂದು ಮಂಗಳೂರಿನಲ್ಲಿ ನಡೆಯಲಿದ್ದು, ಕರಾವಳಿಯ ಸೌಹಾರ್ದತೆ ಕುರಿತು ಸಮಾವೇಶ ನಡೆಸಲಿದೆ. ಅಕ್ಟೋಬರ್ 5ರಂದು ರಾಯಚೂರಿನಲ್ಲಿ ಗೋಕಾಕ್ ಚಳುವಳಿಯ ಹಿನ್ನೋಟ ಮತ್ತು ಮುನ್ನೋಟ ಕುರಿತು ಸಮಾವೇಶ ನಡೆಯಲಿದೆ. ಅಕ್ಟೋಬರ್ 28ಕ್ಕೆ ಮಹಾರಾಷ್ಟ್ರದ ಸಾಂಗ್ಲಿ ಸಮೀಪ ಮುರ್ರಾಪುರದಲ್ಲಿ ಗಡಿನಾಡಿನ ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ಸಮಾವೇಶ ನಡೆಸಲಾಗುತ್ತದೆ ಎಂದು ಹೇಳಿದರು. ಬಹಳ ಮುಖ್ಯವಾಗಿ ಒಂದು ಏನಿಲ್ಲ ಅಂದ್ರೂ 150ರಿಂದ 200 ಜನಕ್ಕೆ ವಸತಿ ವ್ಯವಸ್ಥೆ. ಅಂದರೆ ಮುಖ್ಯಮಂತ್ರಿಗಳು ಬಂದರೆ ಅವರು ಹೋಗ್ತಾರೆ, ಅದಾಯಿತು. ಬಟ್ ಬೇರೆ ಜನ ಬರ್ತಾರೆ, ತುಂಬ ಜನ. ಅದಕ್ಕೆ ಕಲಾವಿದರು ಬರ್ತಾರೆ, ಹೊರಗಿಂದ ಎಷ್ಟು ಜನ ಬರ್ತಾರೆ ನಮ್ಮ ಲೋಕಲ್ ಇದ್ದವರು ಪ್ರಾಬ್ಲಮ್ ಆಗೋದಿಲ್ಲ. ಮಾರ್ನಿಂಗ್ ಹೌದು, ಹೊರಗಿಂದ ಬಂದವರಿಗೆ ಈಗ ಅದನ್ನ ನಾವು ಅಕಾಮಿಡೇಷನ್ ವ್ಯವಸ್ಥೆ ಮಾಡ್ತೇವೆ. ಅದು ಒಂದು 10 ದಿವಸದ ಒಳಗಡೆ ಬೆಂಗಳೂರಿನ ಕಲಾವಿದರು ಮಾಡ್ತಾರಲ್ಲ ಸರ್. ನಾವು VIP ಒಂದು 50 ಜನಕ್ಕೆ ಒಂದು ಬೇರೆ ಅಕಾಮಿಡೇಷನ್ ಸರ್. ಒಂದು 100 ಜನಕ್ಕೆ ಕನ್ನಡಪರ ಹೋರಾಟಗಾರರು ಬರ್ತಾರೆ ಸರ್. ಡೊಮೆಟ್ರಿ ಥರ ಕೊಟ್ಟರೆ ಈಗ ಮೈಸೂರಿಂದ ಒಂದು ದೊಡ್ಡ ತಂಡನ ಬರುತ್ತೆ ಸರ್ ಇಲ್ಲ. ಆಮೇಲೆ ಬೆಂಗಳೂರಿಂದ ಬರ್ತಾರೆ, ಉತ್ತರ ಕರ್ನಾಟಕದಿಂದ ಬರ್ತಾರೆ, ಧಾರವಾಡದಿಂದ ಹೋರಾಟಗಾರರು ಸ್ವಯಂವಾಗಿ ಬರ್ತಾರೆ. ಅವಾಗ ಅವ್ರು ಸ್ವಲ್ಪ ಒಂದು ವ್ಯವಸ್ಥೆ ಆದರೆ ರಾಯಚೂರಿನಲ್ಲಿ ಅಕ್ಟೋಬರ್ 5ರಂದು ನಡೆಯುವ ಸಮಾವೇಶವನ್ನು ನಗರದ ಕೃಷಿ ವಿವಿ ಆವರಣದಲ್ಲಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲು ಸೂಚಿಸಿದರು. ಕಾರ್ಯಕ್ರಮಕ್ಕೆ ಸುಮಾರು 10,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸೇರಿ ಇತರೆ ಸಚಿವರು ಆಗಮಿಸಲಿದ್ದಾರೆ ಎಂದರು. ಬೆಳಗ್ಗೆ ಮೆರವಣಿಗೆ, ಗೋಕಾಕ್ ಚಳವಳಿಯ ಕುರಿತು ಛಾಯಾಚಿತ್ರ ಪ್ರದರ್ಶನ, ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ. ಮಧ್ಯಾಹ್ನ ಮತ್ತು ಸಂಜೆ 2 ಗೋಷ್ಠಿಗಳು ನಡೆಯಲಿವೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗುತ್ತದೆ ಎಂದರು. ರಾಜ್ಯದ ವಿವಿಧ ಜಿಲ್ಲೆಗಳ ಕಲಾ ತಂಡಗಳು, ಕಲಾವಿದರು, ಕಲಾಸಕ್ತರು, ಕನ್ನಡಾಭಿಮಾನಿಗಳು ಆಗಮಿಸಲಿದ್ದಾರೆ.
ಸಾಹಿತ್ಯ ಅಕಾಡೆಮಿ, ಸಂಗೀತ, ನಾಟಕ, ಜಾನಪದ, ಯಕ್ಷಗಾನ ಸೇರಿ ಇತರೆ ಅಕಾಡೆಮಿಗಳಿಂದ ಕಾರ್ಯಕ್ರಮ ನಡೆಸಲಾಗುತ್ತದೆ. ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸಿದವರನ್ನು ಸನ್ಮಾನಿಸಲಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ನಡೆಯುವ ಸಮಾವೇಶಕ್ಕೆ ಪೂರ್ವಭಾವಿಯಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಪೂರ್ವ ಸಿದ್ಧತೆ ಕುರಿತು ಮಾಹಿತಿ ನೀಡಿ, ಜೊತೆಗೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಕಲಾವಿದರಿಗೆ, ಗಣ್ಯರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಕಲ್ಪಿಸಲು ವ್ಯವಸ್ಥೆ ಮಾಡಲು, ಸಮಾವೇಶಕ್ಕೆ 10,000 ಜನರು ಭಾಗವಹಿಸುವ ನಿರೀಕ್ಷೆ ಇದ್ದು, ಬೆಳಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಮಾಡಲು ಸೂಚಿಸಿದರು. ಕಾರ್ಯಸೂಚನೆ ನಿರ್ಮಾಣ ಮಾಡಬೇಕಂದ್ರೆ ಅದು ಒಳಗಡೆ ಸೆಮಿನಾರ್ನಲ್ಲೇ ಸಾಧ್ಯ. ಹಿಂಗೆ ಮಾಡಿ ಅದನ್ನು ನಾವು ಮಿನಿಟ್ಸ್ ಮಾಡಿ ತಗೊಂಡೋಗ್ತೀವಿ. ಅಥವಾ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅದನ್ನು ಕಾರ್ಯವಾಗಿ ಹೇಗೆ ಕನ್ವರ್ಟ್ ಮಾಡಬೇಕಂತ ನಾವು ಮಾಡ್ತೀವಿ. ಹಾಗೆ ಅದು ಕೂಡ ಇಂಪಾರ್ಟೆಂಟೇ. ಅಲ್ಲಿ ಜನ ಕಡಿಮೆ ಇರ್ಬೋದು, ಆದರೆ ಒಟ್ಟು ನಮ್ಮ ಚಿಂತನೆ ದೃಷ್ಟಿ ಅದು ಮುಖ್ಯ. ಇದು ಮನರಂಜನೆ, ಜನಗಳಿಗೆ ಸಂಭ್ರಮ ಬೇಕು, ಕಲಾವಿದರಿಗೆ ವೇದಿಕೆ ಬೇಕು. ನಮಗೂ ಎಷ್ಟೋ ಕಲೆಗಳು ಗೊತ್ತಿರುವುದಿಲ್ಲ. ಫೈನ್. ರಾಜ್ಯ ಮಟ್ಟದ ಸಮಾವೇಶ ಯಶಸ್ವಿಗೊಳಿಸುವಂತೆ ಸಿದ್ಧತೆ ಮಾಡಿಕೊಳ್ಳಲು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೀಶ್ ಕೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಸಂತೋಷ್ ಹಾನಗಲ್, ನಗರಾಭಿವೃದ್ಧಿ ಕೋಶ ನಿರ್ದೇಶಕ ಜಗದೀಶ್ ಗಂಗಣ್ಣನವರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿ ದತ್ತಣ್ಣ ಸಾಗನೂರು, ಡಿಎಸ್ಪಿ ಸತ್ಯನಾರಾಯಣ, ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ ಹಿರೇಮಠ, ಕಾರ್ಮಿಕ ಇಲಾಖೆ ಅಧಿಕಾರಿ ಆರತಿ, ನಗರಾಭಿವೃದ್ಧಿ ಪೌರಾಯುಕ್ತ ಮೆಹಬೂಬ್, ಯುವಜನ ಕ್ರೀಡಾ ಇಲಾಖೆ ಅಧಿಕಾರಿ ಈರೇಶ್ ನಾಯಕ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ರು. ಜಿಲ್ಲಾಧಿಕಾರಿ ನಿತೀಶ್ ಕೆ ನಗರದ ವಿವಿಧ ವಾರ್ಡ್ಗಳಲ್ಲಿ ಪ್ರದಕ್ಷಿಣೆ ಹಾಕಿ ನಗರದಲ್ಲಿ ಮೂಲಭೂತ ಸೌಲಭ್ಯಗಳ, ಕುಡಿಯುವ ನೀರು, ಚರಂಡಿ, ವಿದ್ಯುತ್ ಸೇರಿದಂತೆ ಇತರೆ ವಿಷಯಗಳ ಕುರಿತು ಮಾಹಿತಿ ಪಡೆದುಕೊಂಡರು. ನಗರದ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಉಪಹಾರ ಸೇವಿಸಿ ಸಾರ್ವಜನಿಕರಿಗೆ ಗುಣಮಟ್ಟದ ಬೆಳಗಿನ ಉಪಹಾರ ಮತ್ತು ಊಟದ ವ್ಯವಸ್ಥೆ ಕುರಿತು ಇಂದಿರಾ ಮಾಹಿತಿ ಪಡೆದರು. ನಗರದ ಹರಿಜನವಾಡ ಬಡಾವಣೆಯಲ್ಲಿನ ಸಮಸ್ಯೆಗಳ ಮತ್ತು ಕೆಲಸ ಕಾರ್ಯಗಳ ಕುರಿತು ಮುಖಂಡ ನರಸಿಂಹಲು ಮಾಡಕೇರಿ ಮಾಹಿತಿ ನೀಡಿದರು. ಬಡಾವಣೆಯಲ್ಲಿ ರಸ್ತೆಯಲ್ಲಿ ಹರಿಯುತ್ತಿರುವ ಚರಂಡಿ ನೀರು ತಡೆಯಲು ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು. ಬಡಾವಣೆಯಲ್ಲಿ ಘನತ್ಯಾಜ್ಯ ವಿಲೇವಾರಿ ವಾಹನ ಸಂಚರಿಸುತ್ತಿದ್ದು, ವಾಹನದ ಸಿಬ್ಬಂದಿಯಿಂದ ಮಾಹಿತಿ ಪಡೆದರು. ವಾರ್ಡಿನಲ್ಲಿ ಸಂಚರಿಸಿ ಸಂಗ್ರಹ ಮತ್ತು ಮನೆಯಿಂದ ಸಂಗ್ರಹಿಸಿ ತ್ಯಾಜ್ಯ ಕಸ ವಿಲೇವಾರಿ ಮಾಡುವ ಕುರಿತು ವಾಹನ ಚಾಲಕ ಮಾಹಿತಿ ನೀಡಿದರು. ಬಡಾವಣೆಯಲ್ಲಿ ಕುಡಿಯುವ ನೀರು ಸರಬರಾಜು ಕುರಿತು ಬಡಾವಣೆಯ ನಿವಾಸಿಗಳನ್ನು ಭೇಟಿ ಮಾಡಿ ಮಾಹಿತಿ ಪಡೆದುಕೊಂಡರು. ಬೇರೆ ಕಡೆಗೆ ಬಾರಿ ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಮಾಡ್ತಾರೆ. ಬೇರೆ ನೀರೆಲ್ಲ ಬರ್ತಾ ಇದೆಯಾ? ಎಷ್ಟು ದಿನಕ್ಕೊಂದ್ಸಲ ಬರುತ್ತೆ? ಬರುತ್ತಾ? ಕುಡಿಯುವ ನೀರಿಗಾಗಿ ಪೈಪ್ಲೈನ್ ಸಂಪರ್ಕ ಕಾಮಗಾರಿ ನಡೆಯುತ್ತಿದ್ದು, ಪರಿಶೀಲನೆ ನಡೆಸಿ ಮಾಹಿತಿ ಪಡೆದರು. ಚರಂಡಿ ಕಾಲುವೆಯಲ್ಲಿ ನೀರು ಸರಾಗವಾಗಿ ಹರಿಯಲು ಹೂಳೆತ್ತುವ ಕಾರ್ಯ ನಡೆಸಲು ನಗರಸಭೆ ಪೌರಾಯುಕ್ತರಿಗೆ ಸೂಚಿಸಿದರು. ಕಾಲುವೆಯಲ್ಲಿ ಕಸ ಎಸೆಯದಂತೆ ಹಾಗೂ ಸಂಗ್ರಹ ಮಾಡಿಕೊಳ್ಳಲು ಜಾಗೃತಿ ಮೂಡಿಸಲು ತಿಳಿಸಿದರು. ನಗರದ ನಿಜಲಿಂಗಪ್ಪ ಕಾಲೋನಿಯಲ್ಲಿ ಸಂಚರಿಸಿ ರಸ್ತೆ, ಕುಡಿಯುವ ನೀರು ಸರಬರಾಜು ಕುರಿತು ಸದಸ್ಯ ಶರಣಪ್ಪ ಬಲ್ಲಟಗಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಕೋಶ ನಿರ್ದೇಶಕ ಜಗದೀಶ್ ಗಂಗಣ್ಣನವರ್, ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ ಹಿರೇಮಠ ಸೇರಿದಂತೆ ಅಧಿಕಾರಿಗಳು ಮತ್ತು ನಗರಸಭೆ ಸದಸ್ಯರು ಇದ್ದರು. ತಾಲೂಕಿನ ಗಿಣಿವಾರ ಗ್ರಾಮದ ವ್ಯಕ್ತಿಯೋರ್ವ ಹಳ್ಳಕ್ಕೆ ಕೊಚ್ಚಿ ಹೋಗಿದ್ದು,
ತಾಲೂಕು ಆಡಳಿತದಿಂದ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ಗಿಣಿವಾರ ಗ್ರಾಮದ ಸಾಯಿಬಣ್ಣ ಹಳ್ಳಕ್ಕೆ ಕೊಚ್ಚಿ ಹೋದ ವ್ಯಕ್ತಿಯಾಗಿದ್ದಾನೆ. ಘಟನಾ ಸ್ಥಳಕ್ಕೆ ತಹಸೀಲ್ದಾರ ಅರುಣ್ ಎಚ್ ದೇಸಾಯಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಸಾಯಿಬಣ್ಣ ಕಾಲು ಜಾರಿ ಬಿದ್ದು ಹಳ್ಳಕ್ಕೆ ಕೊಚ್ಚಿ ಹೋಗಿರುವ ಬಗ್ಗೆ ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಅಗ್ನಿಶಾಮಕ ದಳ ಹಾಗೂ ನುರಿತ ಈಜು ತಜ್ಞರ ತಂಡ ಶೋಧ ಮುಂದುವರೆಸಿದ್ದು, ಪೊಲೀಸ್ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳದಲ್ಲಿದ್ದು ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಭವ್ಯ ಭಾರತವು ಸ್ವತಂತ್ರಗೊಂಡು 78ನೇ ವರ್ಷದ ಸಂದರ್ಭದಲ್ಲಿ ಸರ್ಕಾರವು 2-3 ವರ್ಷಗಳಿಂದಲೂ ಹರ್ ಘರ್ ತಿರಂಗ ಕಾರ್ಯಕ್ರಮ ಮಾಡುತ್ತಲಿದೆ ಎಂದು ಡಾಕ್ಟರ್ ದಂಡಪ್ಪ ಬಿರಾದರ್ ಅವರು ಹೇಳಿದರು. ಜನಸಾಮಾನ್ಯರಲ್ಲಿ ನಮ್ಮ ದೇಶದ ಧ್ವಜದ ಪರಿಕಲ್ಪನೆ, ಅದು ನಮ್ಮ ದೇಶದ ರಾಷ್ಟ್ರೀಯ ಭಾವೈಕ್ಯತೆ ಬಿಂಬಿಸುವಂತಹ ಅಂಶವನ್ನು ಒಳಗೊಂಡಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರಧ್ವಜದ ಪರಿಕಲ್ಪನೆ ಮೂಡಿಸಲು ಸ್ವಾತಂತ್ರ್ಯ ಯೋಧರನ್ನು ಹೋರಾಟಗಾರನ ಸ್ಮರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಸರ್ಕಾರವು ಹರ್ ಘರ್ ತಿರಂಗ ಕಾರ್ಯಕ್ರಮವನ್ನು ಮಾಡುತ್ತಲಿದೆ. ನಮ್ಮ ದೇಶ, ನಮ್ಮ ಧ್ವಜ, ಅದು ನಮ್ಮ ಹೆಮ್ಮೆ ಎಂಬುದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ಎಂದು ಕೇಸರಿ, ಬಿಳಿ, ಹಸಿರು ಈ 3 ಬಣ್ಣಗಳು ಶೌರ್ಯ, ತ್ಯಾಗ, ಶಾಂತಿ, ಸಮೃದ್ಧಿ, ಸತ್ಯದ ಪ್ರತೀಕಗಳಾಗಿದ್ದು, ಧ್ವಜದ ಮಧ್ಯದಲ್ಲಿರುವ ಚಕ್ರವು, ಅದರಲ್ಲಿ ಬರುವ ಗೆರೆಗಳು ಒಂದೊಂದು ಸಂದೇಶವನ್ನು ಹೇಳುತ್ತವೆ. ಆದ್ದರಿಂದ ನಮ್ಮ ದೇಶ, ನಮ್ಮ ಧ್ವಜ, ಅದು ನಮ್ಮ ಹೆಮ್ಮೆ ಎಂಬುದನ್ನು ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು. ಪ್ರಜಾಪಿತ ಬ್ರಹ್ಮಕುಮಾರಿ ಸಂಸ್ಥೆಯವರು ಹರ್ ಘರ್ ತಿರಂಗ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಧ್ವಜದ ವಿತರಣೆಯ ಕಾರ್ಯಕ್ರಮವನ್ನು ಜನರಿಗೆ ಉಚಿತವಾಗಿ ಮಾಡುತ್ತಿರುವುದು ಮೆಚ್ಚುವಂತಹ ಸಂಗತಿಯಾಗಿದೆ. ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರದಲ್ಲಿ ಸಕಲ ಶಿಕ್ಷಕರಿಗೆ ಹರ್ ಘರ್ ತಿರಂಗ ಕಾರ್ಯಕ್ರಮದ ಅಂಗವಾಗಿ ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಕನ್ನಡ ಜಾನಪದ ಪರಿಷತ್ತಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಧ್ವಜವನ್ನು ವಿತರಣೆಯನ್ನು ಮಾಡಿ ಮಾತನಾಡಿದರು. ನನ್ನ ದೇಶ, ನನ್ನ ಹೆಮ್ಮೆ, ನನ್ನ ದೇಶ, ನನ್ನ ಧ್ವಜ, ಅದು ನನ್ನ ಹೆಮ್ಮೆ ಅನ್ನುವಂತೆ ಬಹುಶಃ ಇಲ್ಲಿರುವ ಎಲ್ಲ ಟೀಚರ್ ನಾವು ಶಾಲೆ ಕಲಿಯುವಾಗ ನಮಗೆ ಹೇಳ್ತಿದ್ರು, ಹೇರುತ್ತಿರುವುದು ಹಾರುತ್ತಿರುವುದು ನೋಡು ನಮ್ಮ ಬಾವುಟ, ತೋರುತ್ತಿರುವುದು ಬಾನಗಳದಲ್ಲಿ ಪಟ ಪಟ ಪಟ, ಕೇಸರಿ ಬಿಳಿ ಹಸಿರು 3 ಬಣ್ಣ ನಡೆಯುವ ಚಕ್ರವು, ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು, ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು, ಧ್ವಜದ ಭಕ್ತಿ ನಮ್ಮ ಶಕ್ತಿ ನೋಡಿರಣ್ಣ ಹೇಗಿದೆ. ಇದು ಬಹುಶಃ ಆ ದೇಶದಲ್ಲಿ ಮೆರೆತಕ್ಕಂಥ ಈ ನಮ್ಮ ಧ್ವಜದ ಇವತ್ತ ಪ್ರತಿಯೊಬ್ಬರ ಮನೆಯಲ್ಲಿ ಈ ಧ್ವಜವನ್ನು ಆರಿಸುವುದರ ಮೂಲಕ ನನ್ನ ಧ್ವಜ, ನನ್ನ ದೇಶ, ಅದು ನನ್ನ ಹೆಮ್ಮೆ ಎನ್ನುವುದನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಶಿಕ್ಷಕರು ಆ ಧ್ವಜವನ್ನು ಹಾರಿಸಿ ನಮ್ಮ ಭವ್ಯ ಭಾರತದ ಸ್ವತಂತ್ರದ ಪರಿಕಲ್ಪನೆಯನ್ನ ಪ್ರತಿಯೊಬ್ಬರಲ್ಲಿ ಬಿತ್ತುವಂತ ಕಾರ್ಯವನ್ನ ಮಾಡಲು ಹೇಳುತ್ತಾ ಧ್ವಜವನ್ನು ಸ್ವೀಕರಿಸಿದಂತ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿಯವರು ಪ್ರತಿ ವರ್ಷ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಸಿಬ್ಬಂದಿಗೆ ಧ್ವಜ ವಿತರಣೆ ಮಾಡುವ ವ್ಯವಸ್ಥೆಯನ್ನು ಡಾಕ್ಟರ್ ದಂಡಪ್ಪ ಬಿರಾದರ್ ಮಾಡುತ್ತಿರುವುದು ಮೆಚ್ಚುವಂತದ್ದು ಎಂದು ಹೇಳಿದರು. ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್ ಕಾರ್ಯಕ್ರಮವನ್ನು ಅಚ್ಚುಮೆಚ್ಚಾಗಿ ಆಯೋಜನೆ ಮಾಡಿ ಸಕಲರನ್ನು ಸ್ವಾಗತಿಸಿ ನಿರೂಪಣೆ ಮಾಡಿದರು. ಶಾಲಾ ಶಿಕ್ಷಕರಾದ ಪಾಂಡುರಂಗ ದೇಸಾಯಿ, ನಫೀಸಾ ಅಜೂಮಾ, ವೀಣಾ ಕುಲಕರ್ಣಿ, ಅನಿತಾ, ಶಿವಲೀಲಾ, ಸಾವಿತ್ರಿ, ಸರಸ್ವತಿ, ಪದ್ಮಾವತಿ, ಶಾಲಾ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಯರು ಉಪಸ್ಥಿತರಿದ್ದರು. ನೀಲಕಂಠರಾಯ ಕಾರ್ಯಕ್ರಮದ ಕೊನೆಯಲ್ಲಿ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಆಗಸ್ಟ್ 18ರಿಂದ ಮಂತ್ರಾಲಯದಲ್ಲಿ ಶ್ರೀ ಗುರುರಾಯರ ಆರಾಧನಾ ಸಪ್ತರಥೋತ್ಸವ, ಸಕಲ ಸಿದ್ಧತೆ, ಸಿಎಂ ಸೇರಿ ಹಲವರು ಭಾಗಿ, ಶ್ರೀ ಸುಬುಧೇಂದ್ರ ತೀರ್ಥರು. ಕರ್ನಾಟಕ ನಾಮಕರಣಗೊಂಡು 50ನೇ ವರ್ಷ ಸಂಭ್ರಮಾಚರಣೆ. ಆಗಸ್ಟ್ 5ರಂದು ರಾಯಚೂರಿನಲ್ಲಿ ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ ಸಮಾವೇಶ. ಪುರುಷೋತ್ತಮ ಬಿಳಿಮಲೆ. ನಗರದ ಹರಿಜನವಾಡ, ನಿಜಲಿಂಗಪ್ಪ ಕಾಲೋನಿ ಸೇರಿ ವಿವಿಧ ಬಡಾವಣೆಗಳಿಗೆ ಡಿಸಿ ನಿತೀಶ್ ಭೇಟಿ. ಇಂದಿರಾ ಕ್ಯಾಂಟೀನ್ನಲ್ಲಿ ಉಪಹಾರ ಸೇವಿಸಿ ನಿರ್ದೇಶನ.
ಸಿಂಧನೂರಿನಲ್ಲಿ ನೀರಿಗೆ ಕೊಚ್ಚಿ ಹೋದ ವ್ಯಕ್ತಿ ಶೋಧ ಕಾರ್ಯ ಪ್ರಾರಂಭ. ನಮ್ಮ ದೇಶ ನಮ್ಮ ಧ್ವಜ ನಮ್ಮ ಹೆಮ್ಮೆ. ಡಾಕ್ಟರ್ ಬಿರಾದಾರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.